ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಬಾಲಿಕಾರ್. ಡೆವಿಲ್ ಟ್ರೇಲರ್ ಅದ್ದೂರಿಯಾಗಿ ರಿಲೀಸ್ ಆಯ್ತ್ರಿ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಸಿಕ್ಕಾಪಟ್ಟೆ ಅಂತಂದ್ರೆ ಸಿಕ್ಕಾಪಟ್ಟೆ ಸೌಂಡ್. ಯಾವ ರೀತಿ ಅಂತಂದ್ರೆ ಆ ಟ್ರೇಲರ್ 1 ಗಂಟೆಯಲ್ಲೇ ಮಿಲಿಯನ್ ವ್ಯೂಸ್ ಪಡೆಯುವಂಥದ್ದು ನೋಡಿ. ಲಕ್ಷ ವ್ಯೂಸ್ ಪಡಿತಾ ಇದೆ. ಅಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಆಗಿಬಿಟ್ಟಿದೆ. ಯಾಕಂದ್ರೆ ಡಿಸೆಂಬರ್ 5ನೇ ತಾರೀಕು ಒಂದು ಕಡೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಆಯ್ತಪ್ಪ, ಈಗ ರಿಲೀಸ್ ಆಗುತ್ತೆ, ಆಗ ರಿಲೀಸ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಪ್ರತಿ ಕ್ಷಣವೂ ಕೂಡ ಬಕಪಕ್ಷಿಯಂಗೆ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೆ ಕೊನೆಗೂ ಕೂಡ ಟ್ರೇಲರ್ ರಿಲೀಸ್ ಆಯಿತು. ಸೊ ಅದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ, ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ. ನೋಡಿ, ಇವತ್ತು ದೇಶಾದ್ಯಂತ ಒಂದು ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಡೆವಿಲ್ ಟ್ರೇಲರ್ ಅದ್ದೂರಿಯಾಗಿ ರಿಲೀಸ್ ಆಯಿತು. ಡಿ ಫ್ಯಾನ್ಸ್ ಗಳಿಗೆ ಡೆವಿಲ್ ಟ್ರೇಲರ್ ದರ್ಶನ ಆಯಿತು. ಒಂದು ಕಡೆ ಮಾಸ್ ಡೈಲಾಗ್ ಗಳಿಗೆ ಅಭಿಮಾನಿಗಳು ಫುಲ್ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಏನ್ರಿ ಇದು, ಈ ರೀತಿಯಾಗಿ ಒಂದೊಂದು ಹಬ್ಬ ರಿಲೀಸ್ ಆದ 1 ಗಂಟೆಯಲ್ಲಿ 4 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದಿದೆ. ಡಿ ಫ್ಯಾನ್ಸ್ ಗಳಿಗೆ ಕಣ್ಣಿಗೆ ಇವತ್ತು ಹಬ್ಬವೋ ಹಬ್ಬ. ದರ್ಶನ್ ಅವರನ್ನ ಬರೀ ಆ ಸಾಂಗ್ ಗಳಲ್ಲಿ ಗಮನಿಸ್ತಿದ್ವಿ. ಯಾಕಂದ್ರೆ 2-3 ಸಾಂಗ್ಗಳು ರಿಲೀಸ್ ಆಗಿತ್ತು. ರಿಲೀಸ್ ಆಗ್ತಿದ್ದ ಹಾಗೆ ಒಂದ್ ಕಡೆ ಗಮನಿಸ್ತಾ ಹೋದಾಗ ಅದ್ಭುತವಾಗಿದೆ ರೀ ಸಾಂಗ್ಗಳು ಅಂತ ಅನ್ಕೊಂಡಿದ್ವಿ. ಆದ್ರೆ ಟ್ರೇಲರ್ಗಾಗಿ ಕಾಯ್ತಾ ಇದ್ರು, ಆ ಮಾಸ್ ಡೈಲಾಗ್ ಆಗಿ ಕಾಯ್ತಾ ಇದ್ರು. ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಇದಕ್ಕೆ. ಬಹಳ ಅದ್ಭುತವಾದಂತ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಆ ಡೈಲಾಗ್ ಗಳನ್ನ ಗಮನಿಸ್ತಾ ಹೋದಾಗ ನೋಡ್ರಿ, ಮಿಲಿಯನ್ ವ್ಯೂಸ್ ಒಂದು ಕಡೆ ರಿಲೀಸ್ ಆಗ್ತಾ ಇದ್ದ ಹಾಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಡಿ ಫ್ಯಾನ್ಸ್ ಗಳಿಗೆ ಡೆವಿಲ್ ಟ್ರೇಲರ್ ದರ್ಶನ ಒಂದು ಕಡೆ ಇವತ್ತು ಬಹಳ ಅದ್ಭುತವಾಗಿ ಆಯ್ತು. ಇವತ್ತು ಒಂದು ಕಡೆ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಅಭಿಮಾನಿಗಳು ಕೂಡ ಬಹಳಷ್ಟು ಕಾತುರದಿಂದ ಕಾಯ್ತಾ ಇರ್ತಾರೆ. ಸೊ ಡೆವಿಲ್ ಟ್ರೇಲರ್ ನೋಡಿದ ನಂತರ ಸಾಕಷ್ಟು ಜನರಿಗೆ ಒಂದಿಷ್ಟು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಬೇಕು ಅನ್ನುವಂಥದ್ದು ಬಹಳಷ್ಟು ಬೇರೆ ರೀತಿಯಾದಂಥದ್ದು. ಸಾಕಷ್ಟು ಅಭಿಮಾನಿಗಳು ಈಗ ಕಾಣಿಸ್ತಾ ಇರುವಂತ, ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ನ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ, ಯಾವ ರೀತಿಯಾಗಿದೆ, ಏನ್ ಕತೆ, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಸೊ ಹೇಗೆ, ಏನ್ ಕತೆ, ಡೆವಿಲ್ ಚಿತ್ರವನ್ನ ಬಹಳಷ್ಟು ದಿನಗಳಿಂದ ನೀವು ಕಾಯ್ತಾ ಇದ್ರಿ. ಒಂದು ಕಡೆ ಮಾಸ್ ಲುಕ್ ಆಗಿರ್ಬೋದು, ಇವರ ಅವತಾರವನ್ನು ನೋಡ್ತಾ ಹೋದಾಗ ಒಂದು ಕಡೆ ಟೆರರ್ ಲುಕ್ ಆಗಿರ್ಬೋದು, ನೋಡೋದಕ್ಕೆ ಹೀರೋ ತರ ಕಂಡ್ರು ಕೂಡ ಟೆರರ್ ಲುಕ್ ಅನ್ನುವಂಥದ್ದು. ಅಂತಂದ್ರೆ ಇವರ ಒಂದು ಕಡೆ ನಿನ್ನ ಯಾವ್ಯಾವ ರೂಪದಲ್ಲಿ ಕಾಣಿಸ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಸದ್ದನ ಮಾಡ್ತಾ ಇತ್ತಲ್ಲ. ಅದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದಾಗ ಬಹಳ ಅದ್ಭುತವಾಗಿದೆ ರೀ. ಬಹಳ ಅದ್ಭುತ ಅಂತಂದ್ರೆ ಬಹಳ ಅದ್ಭುತವಾಗಿ ಟ್ರೇಲರ್ ಕಾಯ್ತಾ ಇದ್ರು. ಆ ಲುಕ್ಕು, ಆ ಸ್ಟೈಲು, ಆ ಮಾಸ್ ಡೈಲಾಗು ನೋಡ್ರೆ ಒಂದು ರೀತಿಯಾದಂಥ ಹಬ್ಬದ ವಾತಾವರಣ. ಸೊ ನೋಡ್ತಾ ಇದ್ರಲ್ಲ, ಈ ನಂಬರನ್ನ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ. ಸೊ ಯಾವ ರೀತಿಯಾಗಿದೆ, ಏನು ಕತೆ, ನಿಮ್ಮ ಅಭಿಪ್ರಾಯ ಯಾವ ರೀತಿಯಾಗಿತ್ತು, ಸೊ ಯಾವ ರೀತಿಯಾಗಿ ನೀವು ಕಾಯ್ತಾ ಇದ್ರಿ ಟ್ರೇಲರ್ಗೋಸ್ಕರ, ಇದೇ ರೀತಿಯಾಗಿ ಬೇಕಾಗಿತ್ತಾ ಅಥವಾ ಇನ್ನೊಂದು ಸ್ವಲ್ಪ ಏನಾದರೂ ಹೋಪ್ ಇತ್ತಾ, ಹಂಗಾಗಬೇಕಾಗಿತ್ತು, ಹಿಂಗಾಗೋಗ್ಬೇಕಾಗಿತ್ತು ಅನ್ನುವಂಥದ್ದು. ಸೊ ಸಹಜವಾಗಿ ಈ ರೀತಿಯ ಮಾತುಗಳನ್ನು ಸಹಜವಾಗಿ ಕೇಳ್ತಾ ಬರ್ತಾ ಇದೆ. ನೋಡೋಣ ಅಭಿಮಾನಿಗಳು ಏನ್ ಹೇಳ್ತಾರೆ, ಏನ್ ಕತೆ ಅನ್ನುವಂಥದ್ದು. ಸೊ ಈಗ ನೆಕ್ಸ್ಟ್ ಬ್ರೇಕಿಂಗ್ ಒಂದು ಕಡೆ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕಾಲರ್ ಕೂಡ ರೆಡಿ ಇದ್ದಾರೆ ಅನ್ನುವಂಥದ್ದು. ಅಭಿಮಾನಿಗಳು ಕೂಡ ರೆಡಿ ಇದ್ದಾರೆ. ಇವಾಗ ಸಾಕಷ್ಟು ಜನ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ದರ್ಶನ್ ಅವರ ಒಂದಿಷ್ಟು ಟ್ರೇಲರ್ ರಿಲೀಸ್ ಆಗ್ತಾ ಇದ್ದಾಗೆ ಅಭಿಮಾನಿಗಳ ಒಂದು ಹಬ್ಬ ಇದೆಯಲ್ಲ, ಆ ಹಬ್ಬವನ್ನ ಸಂಭ್ರಮಿಸೋದಕ್ಕೆ, ಆ ಹಬ್ಬದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಆ ರೀತಿಯಾಗಿ ಕಾಯ್ತಾ ಇದ್ದಾರೆ. ಎಸ್ ನೋಡಿ, ರಿಲೀಸ್ ಆದ 1 ಗಂಟೆಯಲ್ಲಿ 4 ಲಕ್ಷಕ್ಕೂ ಅಧಿಕ ವ್ಯೂಸು ಒಂದೇ 1 ಗಂಟೆಯಲ್ಲಿ. ಅಂದ್ರೆ ಅದು ದರ್ಶನ್ ಅವರ ಗತ್ತು. ಒಂದು ಕಡೆ ಅವರ ಗತ್ತು, ಅವರ ತಾಕತ್ತು ಏನು ಅನ್ನೋದನ್ನ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಇಲ್ಲಿ. ಎಸ್ ಪ್ರೀತಮನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಹಲೋ, ಹಾಯ್ ಪ್ರೀತಮ್, ಹೇಗಿದ್ದೀರಾ? ಸೂಪರ್, ಸಖತ್ತಾಗಿ ನೋಡಿದ್ರ ಟ್ರೇಲರು? ಸರ್ ನೋಡಿದ್ವಿ. ಅದೇ ಬೆಳಿಗ್ಗೆ 4:05 ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಓಕೆ, ಪಟ್ಟ ಅಂತ ನೋಡಿದ್ವಿ. ಬಹಳ ಖುಷಿ ಆಯ್ತು. ಇರ್ಬೋದು, ಅದೊಂದು ಮ್ಯೂಸಿಕ್ ಇರ್ಬೋದು, ಬಿಜಿಎಂ ಇರ್ಬೋದು, ಸ್ಟೈಲ್ ಇರ್ಬೋದು, ಲುಕ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಅಂತೂ ಸೂಪರ್ ಆಗಿದೆ, ಅದ್ಭುತ. ಎಲ್ಲ ಕೂಡ ಏನು ಅಂತಂದ್ರೆ ನಮಗೆಲ್ಲ ಫ್ಯಾನ್ಸಿಗೆಲ್ಲ ಬಹಳ ಖುಷಿ ಆಗ್ಬಿಟ್ಟಿದೆ. ಎಸ್ ಕಾಯ್ತಾ ಇದ್ರು ಎಲ್ರೂ ಕೂಡ, ಯಾವಾಗ ರಿಲೀಸ್ ಆಗುತ್ತೆ ಅಂತ. ಹೌದು, ಬಹಳ ದಿನಗಳಿಂದಾನೇ ಕಾಯ್ತಾ ಇದ್ವಿ, ಯಾವಾಗ ಆಗುತ್ತೆ. ಅದೊಂಥರ ಸರ್ ಹೆಂಗೆ ಅಂತಂದ್ರೆ ಹಬ್ಬದ ತರ ಹಬ್ಬ ಮಾಡೋಣ ಅಂತ ಇದ್ವಿ. ಇವಾಗ ಕರೆಕ್ಟ್ ಆಗಿ ಸಿಕ್ಬಿಟ್ಟೈತೆ. ಡಿಸೆಂಬರ್ 11ನೇ ತಾರೀಕು ಕರ್ನಾಟಕದಲ್ಲಿ ಹಬ್ಬ, ಡೆವಿಲ್ ಹಬ್ಬ.
ಎಸ್, ಈಗ ಟ್ರೇಲರ್ ಅಂತೂ ನೋಡಿದ್ರಿ ನೀವು, ಬಹಳ ಅದ್ಭುತವಾಗಿ ನಿಮ್ಗೆ ಅನಿಸ್ತು. ಸೊ ಅಲ್ಲಿ ಡೈಲಾಗ್ ಗಮನಿಸ್ತಾ ಹೋದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಆ ಡೈಲಾಗ್ ಏನಾದ್ರೂ ಹೇಳ್ಬೋದಾ ನೀವು? ಸರ್ ಡೈಲಾಗು ಸರ್ ಅದೇ ಸರ್, ಅದೇ ಕೊನೆಗೆ ಬರುತ್ತಲ್ಲ, ಹಾ ಬರ್ತೀನಿ ಚಿನ್ನ ಅಂತ. ಸರ್ ಅದು ಬರ್ತೀನಿ ಚಿನ್ನ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅವರೇ ಏನೋ ಬರ್ತಾರ Yes. ಉಂಟಾಗ್ಬಿಟ್ಟೈತೆ. ಅಂದ್ರೆ ಆ ಹೋಪ್ ಇದೆ ಎಲ್ರಿಗೂ ಕೂಡ. ಏನಾದ್ರೂ ಸಿನಿಮಾ ಚಿತ್ರರಂಗದ ಒಂದಿಷ್ಟು ಟ್ರೇಲರ್ ರಿಲೀಸ್ ಆಯ್ತು, ಇದೀಗ ಒಂದ್ ಕಡೆ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಬಂದು ಬಿಡ್ತಾರೆ ಅನ್ನುವಂಥದ್ದು ಒಂದು ಹೋಪ್ ಇದೆ, ಸಾಕಷ್ಟು ಒಂದು ರೀತಿಯಾದಂತ ಹೋಪ್ ಅದು. ಹೌದು ಸರ್, ಅದು ಏನು ಅಂತ ಅಂದ್ರೆ ಸರ್ ಅದು ಹಂಗೆ ಆಗ್ಬೋದು ಅನ್ಸುತ್ತೆ. ಬಂದ್ರೆ ಬಹಳ ಖುಷಿ ಇದೆ. ಲೈಕ್ ಅದೆಲ್ಲ ಕಾನೂನಲ್ಲಿ ಇರೋದ್ರಿಂದ ನಮ್ ಕೈಯಲ್ಲಿಲ್ಲ ಸರ್. ಇವಾಗ ಏನು ಅಂತಂದ್ರೆ ಫಿಲಂ ಬರುತ್ತೆ, ಫ್ಯಾನ್ಸ್ ಇದೀವಿ, ಅದನ್ನ ಫಿಲಂ ನ ಮೆರ್ಸೋದು ಗೆಲ್ಸೋ ಜವಾಬ್ದಾರಿ ಏನಿದ್ರು ಫ್ಯಾನ್ಸ್ ಇಂದು. ಹೌದು ಸರ್ ಸರ್ ಇದೊಂದ್ ಸಂದರ್ಭದಲ್ಲಿ ಒಂದು ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ, ದಯವಿಟ್ಟು ಕರ್ನಾಟಕದಲ್ಲಿ ಯಾರು ಫ್ಯಾನ್ ವಾಚ್ ಮಾಡ್ಕೊಳಕ್ ಹೋಗ್ಬೇಡಿ. ಕನ್ನಡ ಚಿತ್ರನ ಬೆಳೆಸಿ. ಎಸ್ ಎಸ್ ಎಸ್, ಅದು 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 ಬಹಳ ಮುಖ್ಯ. ಅದು ಕರ್ನಾಟಕದಲ್ಲಿ ಕನ್ನಡಿಗರು ಬಜೆಟ್ ಎಷ್ಟು ತೆಗಿತಾರೆ ಅನ್ನೋ ಡಿಸೆಂಬರ್ ಅಲ್ಲೇ ಸರ್ ಗೊತ್ತಾಗ್ಬಿಡುತ್ತೆ. ಬರ್ತದೆ, ಮಾರ್ಕ್ ಬರ್ತದೆ, 45 ಬರ್ತದೆ ಸರ್. ಡಿಸೆಂಬರ್ ಮಂತ್ ಅಲ್ಲಿ ಕರ್ನಾಟಕದಲ್ಲಿ 300 ಕೋಟಿ ಹೆಂಗೆ ತೆಗಿತೀವಿ ಅಂತ ತೋರ್ಸ್ಕೊಡ್ಬೇಕು ನಾವು. ಎಸ್, ಕನ್ನಡ ಚಿತ್ರರಂಗವನ್ನ ಬೆಳೆಸಬೇಕು. 300 ಕೋಟಿ 100 ಕೋಟಿನೂ ಅಲ್ಲ ಸರ್, 300 ಕೋಟಿ 3 ಫಿಲಂ ಇಂದ ಯಾವ ತರ ಬರುತ್ತೆ ಅಂತ ಕನ್ನಡ ಪ್ರೇಕ್ಷಕರು ಇವಾಗ ಸಂದರ್ಭದಲ್ಲಿ ತೋರ್ಸ್ಕೊಡ್ಬೇಕು. ಕನ್ನಡ ಇಂಡಸ್ಟ್ರಿ ಎಷ್ಟು ಗಟ್ಟಿದೆ ಅಂತ ಬೇರೆಯವರಿಗೆ ಎಲ್ಲರಿಗೂ ನಾವು ಮಾದರಿ ಆಗ್ಲೇಬೇಕು. ಹೌದು ಹೌದು ಹೌದು, ಬೇರೆ ಚಿತ್ರರಂಗದವರು ಗಮನಿಸಬೇಕು ನಮ್ಮ ಸ್ಯಾಂಡ್ಲ್ವುಡ್ ಯಾವ ರೀತಿ ಆಗಿದೆ, ಏನ್ ಕತೆ, ನಮ್ಮ ಸ್ಯಾಂಡ್ಲ್ವುಡ್ ನ ಕದರ್ ಏನು ಅನ್ನುವಂಥದ್ದು ಬೇರೆ ಚಿತ್ರರಂಗದವ್ರಿಗೂ ಕೂಡ ಗೊತ್ತಾಗಬೇಕು. ಆಲ್ರೆಡಿ ಗೊತ್ತಾಗಿದೆ, ಈಗ ಗೊತ್ತಾಗಿದೆ ಸರ್. ಸರ್ ಆಮೇಲೆ ಅವ್ರಿಗೆ ಸರ್ ಕನ್ನಡ ಫಿಲಂ ಅಂದ್ರೆ ಗೊತ್ತಾಗಿದೆ, ಕನ್ನಡ ಇಂಡಸ್ಟ್ರಿ ತಾಕತ್ ಏನು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಕನ್ನಡ ಇಂಡಸ್ಟ್ರಿ 300 ಕೋಟಿ ಒಂದೇ ತಿಂಗಳಲ್ಲಿ ಹೆಂಗ್ ಬರುತ್ತೆ ಅಂತ ಅವ್ರಿಗೆ ಇವಾಗ ಗೊತ್ತಾಗುತ್ತೆ. ಎಸ್ 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 ಎಸ್, ಈಗ ಒಂದು ಗಮನಿಸಬೇಕಾಗಿರುವಂತ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರೀತಮ್, ಈ ಅವಲಕ್ಕಿ ಪವಲಕ್ಕಿ ಈ ಡೈಲಾಗ್ ಇದೆಯಲ್ಲ, ಸ್ಟಾರ್ಟಿಂಗ್ ಬರುತ್ತಲ್ಲ, ಎಸ್ ಎಸ್, ಯಾವ ರೀತಿಯಾಗಿದೆ ವೈಭವ್ ಅದರದ್ದು ಅಂತ ಸರ್. ಅದು ಸ್ಟಾರ್ಟಿಂಗ್ ಬಂದಾಗ್ಲೇನೆ ಅದು ವಾಯ್ಸ್ ಸರ್ ಅವ್ರದ್ದು ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಅವಲಕ್ಕಿ ಪವಲಕ್ಕಿ ಅಂತ ಬಂದ ತಕ್ಷಣ ಒಬ್ಬರಿಗೆ ಅನ್ಸುತ್ತೆ ಅಂದ್ರೆ ಅವರಿಗೆ ನೋಡ್ತಾ ಇರೋ ಪ್ರೇಕ್ಷಕರಿಗೆ ನೋಡಿ ಸ್ಟಾರ್ಟಿಂಗ್ ಬಂದಾಗ ಎಲ್ಲರಿಗೂ ಜೂಮ್ ಅನ್ಸೋಗ್ಬಿಡುತ್ತೆ, ಏನಪ್ಪ ಹಿಂಗೆಲ್ಲ ಬರ್ತದೆ, ಡೆವಿಲ್ ಅನ್ನೋ ಟೈಟ್ಲಿಗೆ ಡೆವಿಲ್ ತರನೇ ಬರ್ತದೆಯಲ್ಲ ವಾಯ್ಸು ಅಂತ. ಸೊ ಈಗ ಈ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಪಾತ್ರ ಒಂದ್ ಕಡೆ ಗಮನಿಸ್ತಾ ಹೋದಾಗ, ಯಾಕಂದ್ರೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ದಾರೆ, ಬಟ್ ಈಗ ಡೆವಿಲ್ ಅಲ್ಲಿ ಇದೇ ಪಾತ್ರವನ್ನ ನಿಭಾಯಿಸಿದ್ದಾರೆ, ಹಿಂಗೆ ನಿಭಾಯಿಸಿದ್ದಾರೆ ಅಂತ ಏನಾದ್ರೂ ಊಹೆ ಮಾಡಕ್ಕಾಗುತ್ತಾ ನಿಮ್ಗೆ? ಸರ್ ಬಂದಿರೋ ಮಾಹಿತಿ ಪ್ರಕಾರ ಹೆಂಗೆ ಅಂತಂದ್ರೆ ನೆಗೆಟಿವ್ ಶೇಡ್ ಇದೆ ಅಂತ, ರಾಜಕೀಯದಲ್ಲೂ ಕೂಡ ಅವರು ಭಾಗವಹಿಸ್ತಾರೆ ಅಂತ ಬರ್ತದೆ. ಏನು ಅಂತಂದ್ರೆ ಸರ್ ಏನೇ ನೆಗೆಟಿವ್ ಮಾಡಿದ್ರು ಹೀರೋ ಅಂತ ಬಂದಾಗ ಪ್ಲಸ್ ಬಂದೇ ಬರುತ್ತೆ. ನೆಗೆಟಿವ್ ಮಾಡಿದ್ರು ಜನಗಳಿಗೆ ಏನಾರ ಉಪಯೋಗ ಆಗತ್ತಾನೆ ಶೇಡ್ ಇರುತ್ತೆ. ಬಿಟ್ಟು ತೀರಾ ನೆಗೆಟಿವ್ ಆಗಿ ಏನು ಓದ್ತಿರಲ್ಲ ಅನ್ಕೋತೀನಿ ಸರ್. ಅದು ಒಂಥರ ಡಿಫ್ರೆಂಟ್ ಪಾತ್ರ, ಡಿಫ್ರೆಂಟ್ ತನ, ಡಿಫ್ರೆಂಟ್ ವರ್ಷನ್ ಚೆನ್ನಾಗಿರುತ್ತೆ. ಆಫ್ಟರ್ ನವಗ್ರಹ, ಕುರುಕ್ಷೇತ್ರ ತರ ಈ ತರ ಡೆವಿಲ್ ತರ ನೆಗೆಟಿವ್ ಆಗಿ ಬರ್ತಾ ಇದೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಪ್ರೀತಮ್, ತುಂಬಾ ಖುಷಿ ಆಯ್ತು ರೆಬೆಲ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.